ಇದೇನು ಇವತ್ತು ಸಿಂಗ್ರಳ್ಳಿ ಗ್ರಾಮದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಯ ಸಂಘದ ವತಿಯಿಂದ ಇವತ್ತೇನು ಪ್ರೆಸ್ ಮೀಟ್ ಕರೆಸಿದ್ದೀರಿ. ಇವತ್ತೇನು ಸಿಂಗ್ರಳ್ಳಿ ಗ್ರಾಮದಲ್ಲಿ ಗೋಮಾಳ ಜಾಗನ ಒತ್ತುವರಿ ಮಾಡಿಕೊಂಡು ಏನು ಇವತ್ತು ಕಬಳಿಕೆ ಮಾಡ್ತಿದ್ದಾರೆ. ಇನ್ನು ಚೆನ್ನಾಗಿ ಅಂದರೆ ಆರ್ಥಿಕವಾಗಿ ಎಲ್ಲ ಚೆನ್ನಾಗಿರೋರೆ ಏನು ಇವಾಗ ಒಬ್ಬೊಬ್ಬರು 4 ಸೈಟು 5 ಸೈಟ್ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಈ ಹಿಂದೆ ಏನು ಸರ್ವೆ ಮಾಡಿಸ್ಬಿಟ್ಟು ತಹಶೀಲ್ದಾರ್ ಕಡೆಯಿಂದ 1 ಎಕರೆ 21 ಗುಂಟೆ ಏನು ಖಾಲಿ ಜಾಗ ಅಂತೇಳ್ಬಿಟ್ಟು ಸರ್ವೆ ಮಾಡಿಸಿ ಸ್ಕೆಚ್ ಮಾಡಿಸಿದ್ದೀರಿ ನಾವು ಸರ್ವೆ ಮಾಡಿ. ಅದರಲ್ಲಿ ಏನಂದರೆ ಇವಾಗ ನಿವೇಶನ ರಹಿತ ಅಂದರೆ ಸೈಟ್ ಇಲ್ಲದವ್ರಿಗೆ ನಮಗೆ ಏನು ಅರ್ಜಿ ಹಾಕ್ಕೊಂಡು ನೀಟಾಗಿ ತಹಶೀಲ್ದಾರ್ ಕಡೆಯಿಂದ ಹಕ್ಕುಪತ್ರಗಳು ಇಶ್ಯೂ ಮಾಡಿ ಯಾರ್ಯಾರು ಸೈಟ್ ಇಲ್ವೋ ಅಂಥವ್ರಿಗೆ ಕೊಡಬೇಕಂತೇಳ್ಬಿಟ್ಟು ಏನು ಜಾಗ ಇತ್ತು 1 ಎಕರೆ 12 ಗುಂಟೆ 21 ಗುಂಟೆ ಆ ಜಾಗದಲ್ಲಿ ಏನು ಮಾಡ್ತಾರೆ ರಾತ್ರೋರಾತ್ರಿ ಮನೆಗಳು ಕಟ್ಕೊಂಡು ದೌರ್ಜನ್ಯದಿಂದ ಮನೆಗಳನ್ನ ಅಕ್ರಮವಾಗಿ ಕಟ್ಕೊಂಡು ಯಾವುದೇ ಏನೋ ಖಾತೆಗಳಿರಲ್ಲ, ಯಾವುದೇ ಪರ್ಮಿಷನ್ ಇರಲ್ಲ, ತಹಶೀಲ್ದಾರ್ ಕಡೆಯಿಂದ ಹಕ್ಕುಪತ್ರನೂ ಇರಲ್ಲ, ಏನೂ ಇರಲ್ಲ. ರಾತ್ರೋರಾತ್ರಿ ಆಲ್ ಬ್ಲಾಕಲ್ಲಿ ವಿತೌಟ್ ಪಾಯ ಕಟ್ದಿರ ರಾತ್ರೋರಾತ್ರಿ ಕಟ್ಕೊಂಡು ಅಕ್ವೈರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಈ ಇಶ್ಯೂನ ನಾವು ಎರಡು ವಾರಕ್ಕೆ ಮುಂಚೆನೇ ನಾವು ವಿ ಅವ್ರಿಗೆ ಹೇಳಿದ್ರಿ, ಆರ್ ಐ ಅವ್ರಿಗೆ ಹೇಳಿದ್ರಿ, ತಹಶೀಲ್ದಾರ್ ಅವ್ರಿಗೆ ಹೇಳಿದ್ರಿ. ಸೊ ಪೊಲೀಸ್ ಯಾರೂ ಇನ್ನೂ ಸ್ಥಳಕ್ಕೆ ಬಂದು ಭೇಟಿ ಮಾಡಿ ಯಾರೂ ಬಂದು ಏನೂ ಮಾಹಿತಿ ತೊಗೊಂಡಿಲ್ಲ. ಸ್ಥಳ ಪರಿಶೀಲನೆ ಕೂಡ ಮಾಡಿಲ್ಲ ಯಾರು ಇದುವರೆಗೂ. ಅದಕ್ಕೆ ನಾವೇನು ಮಾಡಿದ್ವಿ, 1 ವೀಕ್ ಆದಮೇಲೆ ತಿರ್ಗಾ ನೆಕ್ಸ್ಟ್ ಹೋಗಿ AC ಅವ್ರಿಗೆ ಹೋಗ್ಬಿಟ್ಟು ಒಂದು ಅರ್ಜಿ ಕೊಟ್ಟಿದ್ದೀರಿ ನಮ್ಮ ಮುಖಾಂತರನೇ. ಅರ್ಜಿ ಕೊಟ್ಬಿಟ್ಟು ಏನು ಮಾಡಿದಿರಿ, ಈ ಥರ ಎಲ್ಲ ತೆರವುಗೊಳಿಸ್ಬಿಟ್ಟು ಅಕ್ರಮವಾಗಿ ಯಾರ್ಯಾರು ಖಾತೆ ಮಾಡ್ಕೊಂಡಿದ್ದಾರೆ ಇಲ್ಲ ಖಾತೆ ಇಲ್ವೋ ಅದನ್ನು ಬಂದು ಡೈರೆಕ್ಟಾಗಿ ಬಂದು ಪರಿಶೀಲನೆ ಮಾಡಿ ಅದನ್ನು ರದ್ದು ಮಾಡಿ ಇಲ್ಲದವ್ರಿಗೆ ಸೈಟ್ಗಳನ್ನ ಹಂಚಿಕೆ ಮಾಡ್ಬೇಕಂತೇಳ್ಬಿಟ್ಟು ನಾವು ಏನು ಹೇಳಿದ್ರಿ. ಆದ್ರೂ ಅದು ಇನ್ನೂ ಯಾರೂ ಬಂದಿಲ್ಲ ಸ್ಥಳಕ್ಕೆ. ಇನ್ನೂ ತಹಶೀಲ್ದಾರ್ ಆಗಲಿ ವಿ ಆಗಲಿ ಯಾರೂ ಇನ್ನೂ ಸ್ಥಳಕ್ಕೆ ಬಂದಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀರಿ. ಇನ್ನು 2 ದಿನ ಒಳಗಡೆ ಯಾರಾದರೂ ಅಧಿಕಾರಿಗಳು ಬಂದು ಇದನ್ನು ಪರಿಶೀಲನೆ ಮಾಡಿ ಇದ್ರ ಸೂಕ್ತ ಕ್ರಮ ಏನು ತಗೋಬೇಕಂತೇಳ್ಬಿಟ್ಟು ತೊಗೊಂಡಿಲ್ಲ ಅಂತಂದರೆ ಇನ್ನು ಇಡೀ ಊರವ್ರು ಯಾರ್ಯಾರು ಬೇಕೋ ಇನ್ನು ನಮಗೆ ಸ್ಮಶಾನ ಜಾಗ ಏನಿದೆ ಮತ್ತು ಅಂಬೇಡ್ಕರ್ ಭವನಕ್ಕಂತ ಜಾಗ ನಾವು 10 ಗುಂಟೆ ಮಾಡ್ಕೊಂಡಿದ್ರಿ. ಆ ಜಾಗ ಕೂಡ ಎಲ್ಲ ಒತ್ತುವರಿಯಾಗಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಊರಲ್ಲಿ ಆಗೋದಿಲ್ಲ ಅಂತೇಳ್ಬಿಟ್ಟು ನಾವು ಈ ವಿಡಿಯೋ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀವಿ. ಸ್ವಾಮಿ, ನಮಗೆ ಸೈಟ್ಗಳಿಲ್ಲ. ನಾವು ಹೇಳಿದ್ದೀವಿ ನಮ್ಗೆ ಸೈಡ್ ಕೊಡ್ರಿ ಅಂತ. ನಮಗೂ ಒಂದು ಸೈಡ್ ಊರಲ್ಲಿರೋದು. ನಮ್ಗೆ 8 ಜನ ಮಕ್ಕಳು ನಮ್ಮ ಕುಟುಂಬದಲ್ಲಿರೋದು. ನನಗೆ 3 ಜನ ಮಕ್ಕಳು. ನಮ್ಮ ಮೈದಿರ್ಗೆಲ್ಲ 2 3 ಇದ್ದಾರೆ. ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರ ಕಡಪತ್ರಕ್ಕೆ ಇವರು ರಾತ್ರಿ ಮನೆಗಳು ಕಟ್ಕೊಂಡವ್ರೆ. ನಾವೆಲ್ಲ ಹೋಗ್ಬೇಕು? ನಮ್ಗೆ ಸೈಡ್ಗಳು ಬೇಡ. ನಮ್ಮ ಮಕ್ಕಳು ನಾಳೆ ಕಾಲ ಕೇಳ್ತಾರೆ ನಮ್ಮನ್ನ, ಏನು ದೊಡ್ಡಮ್ಮ ನೀನು ಹಿಂಗೆ ಕಟ್ಕೊಂಡೆ ನಮಗೊಂದು ಇಡೋಕ್ಕಾಗಲ್ಲ ಅಂತಾರೆ. ಏನೋ ಅವ್ರು ಕೂಲಿ ಪಾಡ್ಕೆ ಹೋಗಿದ್ದಾರೆ. ಇವ್ರು ರಾತ್ರಿಗಳದ್ದು ಎಲ್ಲಿರೋವ್ರಿಗೂ ಮಕ್ಕಳಿಗೂ ಮರಿಮಕ್ಳಿಗೂ 4-5 ಸೈಡ್ಗಳು ಇಟ್ಕೊಂಡ್ರೆ ಒಬ್ಬ ಮನೆಯಲ್ಲಿ 10 ಸೈಡು 4 ಸೈಡ್ ಐತೆ. ಅದನ್ನ ಕಿತ್ತಿ ಸದ್ರ ಮಾಡಿ ಕಟ್ಟಿರೋ ಮನೆಗಳು ಹೊಡೆದ್ಬಿಟ್ಟು ಸದ್ರ ಮಾಡಿ ಒಬ್ಬೊಬ್ರಿಗೊಂದು ಯಾರಿಗಿಲ್ಲ ಅವ್ರು ಕೊಳ್ಳಿ. ಸೈಡಲ್ಲಿ ನಾವಿರೋದು 7 ಜನ ಮಕ್ಕಳು, ನಾವು 10 ಜನ ಇದ್ದೀರಿ. ಸೈಡ್ಗಳಿಲ್ಲ ಒಂದೆಲ್ಲ ಬಂದು ಮಾತಾಡಿದ್ರೆ ನಿಮಗಿಲ್ಲ ಅಂತ ಇದ್ದಾರೆ, ಹೊಡೆಯೋಕೆ ಬರ್ತಾ ಇದ್ದಾರೆ. ಒಂದು ಸೈಡ್ ಇಲ್ದಿರ ಎಲ್ಲ ರಾತ್ರಿ ಪಾಯಿಗಳು ಹಾಕಿ ಕಟ್ಬಿಟ್ಟಿದ್ದಾರೆ. ಬಂದು ಕೇಳಿದ್ರೆ ನಿಮ್ಗಿಲ್ಲ ಅಂತ ಇದ್ದಾರೆ. ನಾನು ಕೆಲವು ವರ್ಷಗಳಿಂದ ಪಂಚಾಯತಿಗೆ ಅಪ್ಲೈ ಮಾಡಿದ್ದೆ, ಅರ್ಜಿ ಹಾಕಿದ್ದೆ ನನ್ನ ಖಾಲಿ ಜಾಗದಲ್ಲಿ ಮನೆ ಕಟ್ಕೊಳಕ್ಕೆ ಅಂತ. ಈಗ ಆ ಜಾಗ ನಾನು ನೆಲಸಮ ಮಾಡಿಬಿಟ್ಟು ಜಾಗ ಲೆವೆಲ್ ಮಾಡಿಕೊಂಡು ಬೇರೆ ಕಟ್ಕೊಳ್ತಾ ಇದ್ದಾರೆ. ಇಲ್ದಿರೋ ನಾವೆಲ್ಲ ಹೋಗ್ಬೇಕು ಸರ್? ನಾವು ಪಂಚಾಯತಿ ಕಡೆಯಿಂದ ನ್ಯಾಯಪರವಾಗಿ ಹೋಗಿ ಕೇಳಿದ್ರೆ ನಮಗೆ ಜಾಗಗಳಿಲ್ಲ, ಅಕ್ರಮವಾಗಿ ಕಟ್ಕೊಂಡ್ಬಿಟ್ಟು ನಾಳೆ ದಿವಸ ನಾವು ಕಟ್ಕೊಂಡ್ಬಿಟ್ಟಿದ್ದೀವಿ ಬಿಟ್ಬಿಡಿ ಸ್ವಾಮಿ ಅಂದರೆ ಅವ್ರಿಗೆ ಬಿಟ್ಬಿಡ್ತಾರೆ. ಯಾವುದೇ ಥರ ಮೆಂಬರ್ಗಳು ನಮ್ಗೆ ಬರೋದಿಲ್ಲ ಸರ್. ಸುಮಾರು 15 ವರ್ಷ ನಾನು ನೋಡ್ತಾ ಇದ್ದೀನಿ. ನನ್ನ ವಯಸ್ಸು 37. 15 ವರ್ಷಕ್ಕೆ ಮುಂಚೆ ನಾನು ಮೆಜಾರಿಟಿಗೆ ಬಂದಾಗ ನೋಡ್ತಾ ಇದ್ದೀನಿ. ಯಾವ ವಿಷಯ ಸರ್ಕಾರ ನಮ್ಗೆ ಯಾವ ಸವಲತ್ತು ಸಿಗ್ತಾ ಇಲ್ಲ. ನಮಗೆ ಕಟ್ಕೊಳ್ಳೋದಕ್ಕೆ ಇರೋದಕ್ಕೆ ಮನೆಗಳಿಲ್ಲ ಸರ್. ನಮಗೆ ಮನೆ ಪಕ್ಕದ ಇರೋ ಜಾಗದಲ್ಲಿ ನಾವು ತುಂಬ ಇಕ್ಕಟ್ಟು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಸುಮಾರು ವರ್ಷ ಸಿಂಗಳ್ಳಿದಲ್ಲಿ ಇದ್ದೀವಿ ನಾವು. 15 ವರ್ಷ ಮನೆಗೋಸ್ಕರ ಹೋರಾಡ್ತಾ ಇದ್ದೀನಿ ಹೊರತು ಸುಮಾರು ಹುಟ್ಟಿದಾಗ್ಲಿಂದ ಇದೇ ಊರಲ್ಲಿ ಇದ್ದೀವಿ ನಾವು. ಇರೋರೇ ಕಟ್ಕೊಳ್ತಾ ಇದ್ದಾರೆ ಮನೆಗೆ. ಮನುಷ್ಯನೊಬ್ಬ ಆಧಾರ್ ಕಾರ್ಡ್ಗೊಂದು ಮನೆನ ರೇಷನ್ ಕಾರ್ಡ್ಗೊಂದು ಮನೆ ನಮ್ಮ ಭಾರತ ದೇಶ ಸರ್ಕಾರ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮಗೆ ನಾವೇನು ಸರ್ ಮಾಡೋದು? ನಾವೀಗ ಯಾರನ್ನ ಪರವಾಗಿ ಹೇಳೋದು? ಅದಕ್ಕೂ ಮಾಧ್ಯಮ ಮುಖಾಂತರ ನಿಮ್ಗೆ ಕೇಳ್ಕೊಳ್ತಾ ಇದ್ದೀವಿ, ಇಲ್ದಿರೋರಿಗೆ ಸೂಕ್ತವಾಗಿ ಗುರುತು ಮಾಡಿ ಮನೆ ಮಾಡಿಕೊಡ್ರಿ. ಸಿಂಗ್ರಳ್ಳಿ ಗ್ರಾಮ ಠಾಣೆ ಜಾಗ ಇದೆಯಲ್ಲ, ಇಲ್ದಿರೋ ಕೊಡಿ ಸರ್ ದಯವಿಟ್ಟು. ಇರೋರಿಗೆ ಅಲ್ಲ, ಇಲ್ದಿರೋ ಕೊಡಿ ದಯವಿಟ್ಟು. ಇರೋರೇ ಕಟ್ಕೊಳ್ತಾ ಇದ್ರೆ ಈ ಭಾರತ ದೇಶ ಯಾವತ್ತೂ ಉದ್ಧಾರ ಆಗೋದಿಲ್ಲ ಸರ್. ದಯವಿಟ್ಟು ಇಲ್ದಿರೋ ಕೊಡಿ ಸರ್. ಈ ಊರಲ್ಲಿ ಸಿಂಗ್ರಳ್ಳಿ ಗ್ರಾಮದಲ್ಲಿ ನಾನು ವಾಸವಾಗಿದ್ದೀನಿ. ನಾವು ಇಷ್ಟು ವರ್ಷಗಳಿಂದ ವಾಸವಾಗಿದ್ದೀನಿ. ನಮಗೆ ಒಂದು ಸೈಟ್ ಇಲ್ಲ. ಬೇರೆ ಎಲ್ಲರೂ ಅವ್ರವ್ರ ಸ್ವಂತ ಅವರು ಯಾರು ದೌರ್ಜನ್ಯ ಮಾಡಿ ಕಟ್ಕೊಳ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೊರತು ನಮ್ಮ ಮೆಂಬರ್ಗಳಿಂದ ಹಿಡ್ಕೊಂಡು ನಮ್ಮ ಕೆಲವು ಅವರವರು ಎಲ್ಲ ಒಂದು ಗ್ಯಾಂಗ್ ಮಾಡಿಕೊಂಡು ರೌಡಿಜಮ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ನಮ್ಮ ತಂದೆ ಹೆಸರು ಪಾಪಯ್ಯ ಅಂತೇಳಿ, ಅವ್ರ ಮಗ ನಾನು ಚಂದ್ರಶೇಖರ್ ಅಂತ. ನಮ್ಮ ಅಣ್ಣವ್ರ ಮಕ್ಕಳು ನಮ್ಮ ಮಕ್ಕಳು ಎಲ್ಲ 9 ಜನಕ್ಕೆ ಒಂದು ಸೈಡ್. ಸರ್ಕಾರ ಏನೋ ಅನುಕೂಲ ಮಾಡ್ತಾ ಇದೇನೋ ಅಂತ ನಾವು ಒಂದು ಆಸೆನಲ್ಲಿದ್ದೀವಿ. ಎಲ್ಲರೂ ಹಂಗೆ ನಾವು ಹೋಗಿ ದೌರ್ಜನ್ಯ ಮಾಡಿ ನಾವು ಒಂದು ಸೈಡ್ ಇರ್ತಿಲ್ಲ, ಏನೂ ಇಲ್ಲ. ಅದಕ್ಕೆ ನಮ್ಮ ಹೊಲ ಪಕ್ಕದಲ್ಲೇ ನಮ್ಮ ಮಕ್ಕಳಿಗೆ ಕೊಡಲಿ. ಆದಷ್ಟು ಸರ್ಕಾರ ಒಂದು 9 ಜನಕ್ಕೆ ಅಂತ ಕೇಳ್ತಾ ಇದ್ದೀವಿ.
ಅವರು ಒಂದು 4 ಜನ ಕೊಟ್ಟರೆ ಅವ್ರು 4 ಜನದಲ್ಲಿ ಅಂತ ಬಂದು ಸರ್ ಮಾಡಿಕೊಂಡು ಅಣ್ಣ ಮಕ್ಕಳು ತಮ್ಮ ಮಕ್ಕಳು ನಮ್ಮ ಮಕ್ಕಳು ಇದು ಮಾಡ್ತಾರೆ. ಇದು ಸರ್ಕಾರ ನಾನು ಬೇಡ್ಕೊಳ್ತಾ ಇದ್ದೀನಿ. ನಾವೊಂದು ಯಾವುದೋ ಇವತ್ತಿಗೊಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಇಲ್ಲ, ಏನೂ ಇಲ್ಲ. ನಾವು ಸರ್ ಇದು ಒಂದು 60 ವರ್ಷದ ತಿಪ್ಪೆ ಹಾಕೊಂಡಿದ್ವಿ. ಇದ್ರೂ ನೋಡಿ ಇದಕ್ಕೆ ನಮ್ಮ ತಾಯಿ ಮಡಿಗೆ ತಾಯಮ್ಮ ಸತ್ತು ಸರ್ಕಾರದಲ್ಲಿ 15 ವರ್ಷ ಆಯ್ತು. ಅದನ್ನ ದೌರ್ಜನ್ಯ ಮಾಡಿ ಮಾಡಿದ್ದಾರಲ್ಲ.